ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಬಿಜೆಪಿಯವರು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಹೆಣ ಬೀಳಿಸಿ ರಾಜಕೀಯ ಮಾಡಿದ್ರಲ್ಲ, ಸಾವಿನ ಮನೆಯಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಅಂತ ಹೇಳಿ ನೀವು ಸಾವು ಆದಾಗ್ಲೂ ಕೂಡ ನೀವು ಸಂಭ್ರಮಾಚರಣೆ ಮಾಡಿದ್ರಲ್ಲ, ಫೋಟೋ ಹಾಕ್ಸ್ಕೊಂಡ್ರಲ್ಲ. ವೈದೇಹಿ ಆಸ್ಪತ್ರೆ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಒಡೆದಾಕಿ ಪಾಪ ತುಳಿದು ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಆಗಿದ್ದ ನಾನು ಸಮರ್ಥನೆ ಮಾಡ್ಕೊಳ್ತಾ ನಾನಿಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾನು. ಬಟ್ ಅತಾಚುರಿ ಆಗಿದೆ. ಆಗಿದ್ದನ್ನ ನಮಗೆ ಭಾಳ ನೋವಾಗಿದೆ. ಆ ದುಃಖದ ಎಲ್ಲ ಕುಟುಂಬ ಜೊತೆಲಿ ಇದಾಗಬಾರ್ದು. ಇಡೀ ದೇಶದಲ್ಲಿ ನಮಗೆ ಅವಮಾನ ಆಗಿದೆ. ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಅಂದಮೇಲೆ ಅವ್ರು ಯಾವಾಗಲೂ ರಾಜಕಾರಣ ಮಾಡ್ತಾರೆ. ಅವ್ರು ಹೇಳೋದೊಂದು ಮಾಡೋದೊಂದು. ಯಾರೊಬ್ಬ ಇದಕ್ಕೆ ಕೊಟ್ಟಿದ್ದಿಲ್ವಾ, ಅವ್ರು ನಮ್ಮ ರಾಜ್ಯದವರಲ್ಲ, ಏನು ಸಿಗ್ಬೇಕಾಗಿತ್ತು, ಏನು ಸಂಭ್ರಮ ಬೇಕು ಅಂತ ಅವ್ರು ಹೇಳ್ತಾರೆ. ಬರೀ ದುಡ್ಡಿಗೆ ಮಾಡೋದು, IPL ಅವ್ರು ಬರೀ ದುಡ್ಡಿಗೆ ಮಾಡೋದು ಅಂತ ಅವ್ನು ಯಾರೋ CT ರವಿ ಅವತ್ತ ಸ್ಟೇಟ್ಮೆಂಟ್ ಮಾಡಿದ್ಲ್ವಾ. ತಿರ್ಗಾ ಬೆಳಗ್ಗೆ ಹೇಳ್ತಾರೆ ನಾವು ಕಣ್ಣು ತುಂಬ್ಕೋಬೇಕಾಯ್ತು, 10 ದಿನ ನೋಡ್ಕೋಬೇಕಾಯ್ತು, ನೀವು ನಮ್ಗೆ ಇದನ್ನ ಪೊಸಿಷನ್ಗೆ ಪರ್ಮಿಷನ್ ಕೊಡಬೇಕಾಯ್ತು ಅಂತೆಲ್ಲ ಮಾತಾಡ್ತಾರೆ. ವಿಧಾನಸೌಧ ಎದುರುಗಡೆ ನೀವೇ ನೋಡಿದ್ರಲ್ಲ, ಜನ ಕಂಟ್ರೋಲ್ ಇಲ್ಲದೆ ಎಲ್ಲ ನಿಮ್ಮ ಮಾಧ್ಯಮದ ಮೇಲೆಲ್ಲ ಎಲ್ಲ ಕಲ್ಲು ಬಿಸಾಕೋದು, ಕಡ್ಡಿ ಬಿಸಾಕೋದು, ಮರ ಬಿಸಾಕೋದು, ಕೈಗೆ ಏನೇನು ಸಿಗ್ತದೆಲ್ಲ ಬಿಸಾಕೋದೆಲ್ಲ ಮಾಡ್ತಾ ಇದ್ರು. ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತದೆ? ನನಗೆ ಗೊತ್ತು, ನಾನು ಅದನ್ನು ಯಾರೋ ಗುರ್ತಿರ್ಲಿಲ್ಲ, ನನಗೆ ಗೊತ್ತಾಗಲಿಲ್ಲ ನನಗೆ.